ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಇವತ್ತು ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ಸ್ಪೆಷಲ್ ಸಂಕಷ್ಟಿ ಅಂತೆ. ಇವತ್ತು ಒಂದಿನ ಮಾಡಿದರೆ 21 ಸಂಕಷ್ಟಿ ಮಾಡಿದಷ್ಟು ಒಳ್ಳೆಯದಾಗತ್ತಂತೆ. ಆ್ಯಕ್ಚುಲಿ ನಂಗೆ ಇದು ಮುಂಚೆ ಗೊತ್ತಿರಲಿಲ್ಲ, ಬಟ್ ಆಮೇಲೆ ಗೊತ್ತಾಯಿತು. ಮಾಡಬೇಕು ಅಂದ್ಕೊಂಡಿದ್ದೆ, ಮುಂಚೆನೇ ಮಾಡಬೇಕು ಅಂದ್ಕೊಂಡಾದ್ಮೇಲೆ ಗೊತ್ತಾಯಿತು ಇಷ್ಟು ಸ್ಪೆಷಲ್ ಸಂಕಷ್ಟಿ ಅಂತ. ಫಸ್ಟ್ ನಾನು ದೇವ್ರನ್ನೆಲ್ಲ ವಾಶ್ ಮಾಡಿಕೊಂಡು ವಿಭೂತಿ, ಗಂಧ, ಕುಂಕುಮ ಎಲ್ಲ ಇಡ್ತಿದ್ದೀನಿ. ಹಾಗೆ ದೇವ್ರಿಗೆ ಅಲಂಕಾರ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಏನೇನು ದೇವ್ರು ಇಟ್ಟಿದ್ದೀವಿ ಅಂದರೆ, ಒಂದು ಗೌರಿ ಕಳಶ ಇಟ್ಟಿದ್ದೀವಿ. ಹಾಗೆ ಪಕ್ಕದಲ್ಲಿ ಒಂದು ಪುಟ್ಟು ಮಂಟಪ ಥರ ಇದೆ. ಅಲ್ಲಿ ಫಸ್ಟು ಶಿವ ಮಧ್ಯಕ್ಕೆ, ಆಮೇಲೆ ಪಕ್ಕದಲ್ಲಿ ಪಾರ್ವತಿ, ಹಾಗೆ ಶಿವನ ಮುಂದೆ ನಂದಿ, ಹಾಗೆ ಶಿವನ ಪಕ್ಕ ನಾವು ಗಣಪತಿನೂ ಇಡ್ತೀವಿ. ಬಟ್ ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಅವ್ರನ್ನ ಸ್ಪೆಷಲಾಗಿ ಪಕ್ಕದಲ್ಲಿ ಒಂದು ಬಾಳೆಲೆ ಮೇಲೆ ಅಕ್ಕಿ ಹಾಕಿ ವೀಳ್ಯದೆಲೆ ಅಡಿಕೆ ಇಟ್ಟು ಅಲ್ಲಿ ಸ್ಪೆಷಲಾಗಿ ಕೂರಿಸಿದ್ದೀವಿ. ಹಾಗೆ ಇಲ್ಲಿ ಬೇರೆ ದೇವ್ರದ್ದೆಲ್ಲ ಪೂಜೆ ಮುಗ್ದಿದೆ. ನೆಕ್ಸ್ಟು ಗಣೇಶನ ಪೂಜೆ ಮಾಡಬೇಕು. ಸೊ ನಾನಿಲ್ಲಿ 101 ಗರಿಕೆ ಮುಡಿಸ್ತಿದ್ದೀನಿ. ಬೇರೆಯವರು 51 ಆ ಥರ ಎಲ್ಲ ಮುಡಿಸ್ತಾರೆ, ಬಟ್ ನಾನು 101 ಮುಡಿಸ್ತಿದ್ದೀನಿ. ಹಾಗೆ ಇಲ್ಲಿ ನಾನು ಮಂತ್ರ ಹೇಳ್ತಾ ಅಕ್ಷತೆ ಕಾಳು ಹಾಕ್ತಿದ್ದೀನಿ. ಹಾಗೆ ನಂಗೊಂದು ಸ್ವಲ್ಪ ಕೋರಿಕೆ ಇತ್ತು, ಎಲ್ಲ ಕೇಳಿಕೊಂಡು ಅಗರಬತ್ತಿ ಬೆಳಗ್ತಾ ಇದ್ದೀನಿ. ಸೊ ಹಾಗೆ ಅಗರಬತ್ತಿ ಎಲ್ಲ ಬೆಳಗಿ ಕಳಸದ ಬಟ್ಲೂ ಬೆಳಗ್ತೀವಿ ನಾವು. ಹಾಗೆ ಕಳಸದ ಬಟ್ಲೆಲ್ಲ ಬೆಳಗಿ ನೆಕ್ಸ್ಟು ಫುಲ್ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಆರತಿನೂ ಮಾಡಿ ಒಂದು ರೌಂಡ್ ಫೋಟೋ ವೀಡಿಯೋ ಎಲ್ಲ ತೊಗೊಂಡೆ. ಸಖತ್ತಾಗಿ ಕಾಣಿಸ್ತಿತ್ತು, ಸಖತ್ತಾಗಿ ಹೂ ಮುಡಿಸಿದೆ. ಫುಲ್ ಖುಷಿ ಆಯ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಮುಡಿಸಿದ್ದೀನಿ ಅಂತ ನಂಗೆ ಫುಲ್ ಖುಷಿ ಆಯಿತು. ಹಾಗೆ ಬುಕ್ಕೆಲ್ಲ ಓದಿದೆ. ಹಾಗೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹಾದಿಗಲ್ ದೇವಸ್ಥಾನ ಅಂತ, ಹಾದಿಗಲ್ ಗಣೇಶ ದೇವಸ್ಥಾನ, ಗಣಪತಿ ಕಟ್ಟೆ ಅಂತ. ಸೊ ಅಲ್ಲಿಗೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ಹಾಗೆ ನೈಟು ಚಂದ್ರನ ಕಾಣಿಸ್ತಾ ಚಂದ್ರನೆಲ್ಲ ನೋಡಿ ಉಪವಾಸ ಮುಗಿಸಿ